ಜಿಲ್ಲೆಯ ರೈತರಿಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ಕುರಿತು ಇಂದು ಚೇಳೂರಿನಲ್ಲಿ ಕೆಎಸ್ ಪುಟ್ಟಯ್ಯ ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ ಗುಬ್ಬಿ ತಾಲೂಕು ಉಪಾಧ್ಯಕ್ಷ ಬಸವರಾಜು ಆಗಲವಾಡಿ ಕೃಷ್ಣ ಜಂಟಿ ಅಪ್ಪನಹಳ್ಳಿ ರಾಮಣ್ಣ ಸರ್ಕಾರವು ತನ್ನ ಸ್ಪಷ್ಟ ನಿಲುವನ್ನು ತಿಳಿಸಬೇಕು. ಮೂಲ ಯೋಜನೆಯ ವಿನ್ಯಾಸವನ್ನ ಸಂಪೂರ್ಣ ಬದಲಿಸಿ ತಮಗೆ ಶಕ್ತಿ ಇದೆ ಎಂದು ಹೇಗೆ ಬೇಕು ಹಾಗೆ ಬೇಕಾಬಿಟ್ಟಿ ನೀರು ಒಯ್ಯಲು ಶುರು ಮಾಡಿದರೆ ಅದರಿಂದ ಇಡೀ ತುಮಕೂರು ಜಿಲ್ಲೆಗೆ ಅನ್ಯಾಯವಾಗುತ್ತದೆ. ಈ ಅನ್ಯಾಯ ಆಗಲು ನಾವು ಬಿಡುವುದಿಲ್ಲ ಎಂದು ತಿಳಿಸಿದರು. ಹಾಗೆಯೇ ಚೇಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸವನ್ನ ವಿಲೇವಾರಿ ಮಾಡದೆ ಪ್ರಶ್ನೆ ಮಾಡಿದ ರೈತ ಸಂಘದವರಿಗೆ ಹಾಗೂ ಸಾರ್ವಜನಿಕರಿಗೆ ಉಡಾಫೆ ಉತ್ತರವನ್ನ ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದರು. ಹಾಗೂ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಗ್ಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸಚಿವರಾದ ವಿ ಸೋಮಣ್ಣನವರು ಯಾವುದೇ ರೀತಿಯ ರೈತರ ಪರವಾಗಿ ಹೋರಾಟಕ್ಕೆ ಬಂದಿರುತ್ತಿಲ್ಲ. ಇದಕ್ಕೂ ಕೂಡ ರೈತರ ಸಂಘದವರು ಧಿಕ್ಕಾರವನ್ನ ಕೂಗಿರುತ್ತಾರೆ. ಸಚಿವರ ಗಮನ ಹರಿಸಬೇಕಾದದ್ದು ಅವರ ಕರ್ತವ್ಯವಾಗಿರುತ್ತದೆ. ತಾಲೂಕಿನ ರೈತರಿಗೆ ನ್ಯಾಯ ಒದಗಿಸಲು ತಾವು ಮುಂಚೂಣಿಯಲ್ಲಿ ಇರಬೇಕೆಂದು ಮನವಿಯನ್ನ ಮಾಡಿದರು. ಅವೈಜ್ಞಾನಿಕ ಎಕ್ಸ್‌ಪ್ರೆಸ್ ಹೇಮಾವತಿ ಲಿಂಕ್ ಕೆನಾಲ್ ಏನು ಬೃಹತ್ ಹೋರಾಟ ನಡೀತು ಡಿ ರಾಂಪುರ ಮತ್ತು ಇನ್ನೊಂದು ಯಾವುದು ಶಂಕಾಪುರದ ಬಳಿ ಅಕ್ರಮವಾಗಿ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಆಯಿತು. ಅದರಲ್ಲಿ ಸುಮಾರು 15ರಿಂದ 20,000 ಜನ ಸೇರಿ ಸರ್ಕಾರ ಏನು 144 ಸೆಕ್ಷನ್ ಜಾರಿ ತಂದಿತ್ತು ಅದನ್ನು ಉಲ್ಲಂಘನೆ ಮಾಡಿ ತಮ್ಮ ಪಾಲಿನ ನೀರನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯ ಜನ ರೈತರು ಬಂಡೆದ್ದು ಆ ಹೋರಾಟವನ್ನು ಯಶಸ್ವಿ ಮಾಡಿದರು. ಈ ಯಶಸ್ವಿ ಆಗ್ತಿದ್ದಂಗೆ ಯಾವುದೇ ಒಂದು ಈ ಹೋರಾಟಕ್ಕೆ ಬರದಲೇ ಇರತಕ್ಕಂಥ ಸೋಮಣ್ಣನವರು ಎಲ್ಲೋ ಪತ್ರಿಕೆಯಲ್ಲಿ ಮಾತ್ರ ಹೇಳಿಕೆ ಕೊಡ್ತಿದ್ರು, ತಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಸೂಚಿಸಿರಲಿಲ್ಲ. ಏನೋ ದೊಡ್ಡದಾಗಿ ನಾವು ಬಂದು ರೈತರ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಬಂದು ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಇದು ಅವರ ಹೇಳಿಕೆ ಸರಿಯಲ್ಲ. ಆ ಸಭೆಯಲ್ಲಿ ರೈತ ಮುಖಂಡರನ್ನು ಮಾತನಾಡಿಸ್ಬೇಕಾಗಿತ್ತು, ಅದನ್ನು ಆ ಕೆಲಸ ಮಾಡಿಲ್ಲ. ಯಾರೋ ಡಿ ಕೆ ಶಿವಕುಮಾರ್ ಆಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಮಾತಾಡಿಸಿ ಅವರು ಏನೋ ಒಂದೆರಡು ಮಾತಾಡಿ ತಿಪ್ಪೆ ಸಾರಿಸೋ ಕೆಲಸ ಮಾಡಿ ಹೋಗಿದ್ದಾರೆ. ಇದು ಖಂಡನೀಯ. ಅವರು ರೈತರ ಹೋರಾಟಕ್ಕೆ ಬಂದು ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ರಾಮನಗರಕ್ಕೆ ನೀರು ಹರಿಯೋಕ್ಕೆ ಬಿಡಲ್ಲ ಅಂತ ಹೇಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಲೂಕಿನ ಚೇಳೂರು ಹೋಬಳಿ ಆಗಲವಾಡಿ ಹೋಬಳಿ ಬರ್ತಕ್ಕಂಥ ರೈತರಿಗೆ ಬೇಕಾಗಿರುವ ಸೌಲಭ್ಯ ಏನಂದರೆ ಮುಖ್ಯವಾಗಿ ಕರೆಂಟಿನ ಒಂದು ವೀಕ್ಷಣೆ ಮಾಡೋಕ್ಕೆ ಹೋದರೆ ಇವತ್ತಿನ ಸಂದರ್ಭದಲ್ಲಿ ರೈತ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ನಾವೆಷ್ಟೇ ಹೋರಾಟಗಳನ್ನು ಮಾಡಿದ್ರು ಕೂಡ ಎಚ್ಚರಿಕೆ ಕೊಟ್ಟರೂ ಕೂಡ ಈ ಅಧಿಕಾರಿಗಳು ಒಂದು ಮಾಡ್ತಾರೆ, ಮೇಲಧಿಕಾರಿಗಳಿಂದ ಒಂದು ಸಂದೇಹ ಬರುತ್ತೆ. ತದ್ವಿರುದ್ಧವಾಗಿ ರೈತರಿಗೆ ನಡ್ಕೊಳ್ತಾ ಇರೋದು ಸರಿ ಇಲ್ಲ. ಈ ಕೇಬಲ್ಗಳ ವ್ಯವಸ್ಥೆನೂ ಕೂಡ ಸರಿ ಇಲ್ಲ, ಕಂಬಗಳ ವ್ಯವಸ್ಥೆನೂ ಕೂಡ ಸರಿ ಇಲ್ಲ. ನಾವು ಪಬ್ಲಿಕ್ಸ್ ಹೇಳಿದ್ರೆ ಮಾತ್ರ ಈ ಅಧಿಕಾರಿಗಳು ಮುಂಜಾಗ್ರತೆಯಾಗಿ ಬರ್ತಾರೆ ಕೆಲಸ ನೋಡಲಿಕ್ಕೆ. ಅವರು ಸುಮ್ಮನೆ ಸಂಬಳ ಇಟ್ಕೊಂಡಿದ್ದಾರೆ ಹೊರತು ವಿನಾಕಾರಣ ಅವ್ರು ಕೆಲಸ ಮಾಡೋದಂತೂ ಶೂನ್ಯ. ನಾವು ಪಬ್ಲಿಕ್ಸ್ ಹೇಳಬೇಕಾ? ಈಗ ಮಕ್ಕಳು ಇರ್ತಾರೆ ಸ್ಕೂಲಲ್ಲಿ, ಪಾಠ ಮಾಡಲಿಲ್ಲ ಅಂದರೆ ಏನು ಕಲಿತಾರೆ, ಏನು ವ್ಯವಸ್ಥೆ ಪಾಠ ಕಲಿತಾರೆ ಹುಡುಗರು? ಹಾಗೆ ಮಾಸ್ಟ್ರು ಪಾಠ ಮಾಡಿದ್ರೆ ಪಾಸ್ ಆಗ್ತಾರೆ, ಉತ್ತೀರ್ಣರಾಗ್ತಾರೆ, ಒಳ್ಳೆಯ ಹೆಸರು ತರ್ತಾರೆ. ಹಾಗೆ ಕೆಲಸಕ್ಕೆ ಅಂತ ಹೇಳಿ ಅಧಿಕಾರಿಗಳನ್ನ ಮತ್ತು ಕೆಲಸಗಾರರನ್ನ ತಗೊಂಡು ಗೌರ್ಮೆಂಟು ಈ ಕೆಲಸ ಮಾಡೋ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟರೂ ಕೂಡ ಲಂಚದಿಂದ ಕೆಲಸ ಮಾಡ್ತಾ ಇಲ್ಲ. ದಯಮಾಡಿ ರೈತರಿಗೆ ಒಂದು ಕರೆಂಟನ್ನು ನಾವು ಕೇಳ್ತಾ ಇದ್ದೀವಿ. ನೋಡಿ, ಈಗ ಕರೆಂಟ್ ಇದು ನೋಡ್ತಾ ಇದ್ದೀನಿ, ಇದು TC ನೋಡ್ತಾ ಇದ್ದೀನಿ, ಇದರಲ್ಲಿ ವ್ಯವಸ್ಥೆ ಸರಿ ಇದೆಯಾ? ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಇದು ಚೇಳೂರು ಹಾಲು ಉತ್ಪಾದಕರ ಸಂಘ ಮುಂಭಾಗದಲ್ಲಿ ಇರ್ತಕ್ಕಂಥ ಸೊಳ್ಳೆ ಜನನಿ ಬಿಡೋ ಜಾಗದಲ್ಲಿ ಈ ಥರ ಕೊಳಚೆ ಇರಿದೆ ಅಂತಂದರೆ ಇನ್ಯಾವ ಥರ ಪಂಚಾಯಿತಿ ವ್ಯವಸ್ಥೆ ಇಲ್ಲಿ ನೋಡ್ಕೊತಾ ಇದೆ? ಜನರ ಕಾಯಿಲೆ ರುಜಿನ ರೋಗಗಳು ಬಂದರೆ ನಾವೇ ಅನುಭವಿಸೋರು. ಯಾವ ಅಧಿಕಾರಿಗಳಿಗೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ದಯಮಾಡಿ ಇಡೀ ಆಗಲವಾಡಿ ಚೇಳೂರು ಹೋಬಳಿನಲ್ಲಿ ಮೇಯ್ನ್ ರೋಡಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಹಳ್ಳಿಗಳು ಒಳಗಡೆ ಹೋಯ್ತಂದರೆ ನಿಮಗೆ ಕಾಣುತ್ತೆ. ದಯಮಾಡಿ ಈ ಕಡೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ. ನಾವು ನೋಡಿ, ನಾವು ಯಾರ ಮೇಲೂ ವಿರೋಧಿಗಳಲ್ಲ.
ನಾವು ವಿಶ್ವಾಸಿಗಳು, ನಮ್ಮನ್ನು ಕರೀರಿ, ನಾವು ತೋರಿಸ್ತೀವಿ. ಎಲ್ಲೆಲ್ಲಿ ಉಳುಕಿದೆ ಅನ್ನೋದನ್ನು ನಾವು ತೋರಿಸ್ತೀವಿ. ನಿಮಗೆ ಗೊತ್ತಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಿಲ್ಲದೇನೆಂದರೆ ಊರೂರು ಸುತ್ತಕ್ಕಲ್ಲ ನೀವಿರೋದು. ಆ ಸಂದೇಶ ಆದೇಶ ಇರೋದು ಎಲ್ಲೆಲ್ಲಿ ಹಳ್ಳಿ ಮನೆಗಳಲ್ಲಿ ಸಂಪರ್ಕ ಇದೆ ಇಲ್ಲ ಅಂತೇಳಿ ಜವಾಬ್ದಾರಿ ನಿಮ್ಮದು. ಆದರೆ ಆ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ದಯಮಾಡಿ ಇನ್ನು ಮುಂದಾದರೂ ಕೂಡ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ಕೊಂಡು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಚೋಳೂರು ಹೋಬಳಿ ಇಲ್ಲಿ ಗ್ರಾಮದಲ್ಲಿ ಏನಾಗ್ತಾ ಇದೆ ಚೋಳೂರಲ್ಲಿ ಅಂದರೆ ಈ ಸಿಕ್ಕಾಪಟ್ಟೆ ಎಲ್ಲ ಕಸಗಳು ಯಾವ ಕೋಳಿದೆಲ್ಲ ತಂದು ರೋಡ್ ಸೈಡೆ ಹಾಕ್ತಾಯಿದ್ದಾರೆ. ಪಿ ಡಿ ಒಗೆ ಎಷ್ಟು ಸಲ ಸುಮಾರು ಸಲ ನಾವು ಅರ್ಜಿ ಕೊಟ್ಟರು ಅವರು ಪಿ ಡಿ ಒ ಏನು ಮಾಡ್ತಾಯಿದ್ದಾರೆ, ಅರ್ಜಿ ಇಸ್ಕೊಂತಾರೆ, ಸುಮ್ಮನೆ ಮಡಿಕೊಂತಾರೆ. ಅವರು ಈ ಪಿ ಡಿ ಒ ಏನಾಗಿದ್ದಾರೆ, ಎಮ್ಮೆ ಚರ್ಮದ ವ್ಯಕ್ತಿ ಆಗಿಬಿಟ್ಟಾರೆ. ಚೋಳೂರು ಹೋಬಳಿಲಿ ಎಮ್ಮೆ ಚರ್ಮದ ವ್ಯಕ್ತಿ. ನಾವು ಹೆಂಗೆ ಚುಚ್ಚಿರು ಅವ್ರಿಗೆ ಒಳಗೆ ಹೋಗಲ್ಲ. ಅವ್ರಿಗೆ ನಾವೇನೇ ಮೆಡಿಷನ್ ಹಾಕಿರೋ ಅವ್ರಿಗೆ ಕಿವಿಗೆ ಹೋಗಲ್ಲ. ಈ ಕಡೆ ಕಿವಿಗೆ ತಾಂತಾರೆ, ಈ ಕಡೆ ಕಿವಿಗೆ ಬಿಡ್ತಾರೆ. ಆಮೇಲೆ ಪಂಚಾಯತ್ಗೆ ಬರೋ ಅಂಥ ಒಂದು ಆದಾಯ ತುಂಬಾ ಆದಾಯ ಜಾಸ್ತಿನೇ ಬರ್ತಾಯಿದೆ. ಆದರೆ ಈ ಫುಲ್ ಎಲ್ಲ ಕಸರೆ ಅಂದರೆ ಪೂರ್ತಿ ಕಸರೆ. ಈಗ ಮಾವಿನಕಾಯಿ ತಂದು ರೋಡಕ್ಕೆ ಸುರಿತಾರೆ, ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲ ಥರದ್ದು ಅವ್ಯವಸ್ಥೆಗಳು ಸಿಕ್ಕಾಪಟ್ಟೆ ಆಗಿದೆ. ಪಿ ಡಿ ಒಗೆ ಎಷ್ಟು ಹೇಳಿದ್ರು ಅವರಿಗೆ ಜವಾಬ್ದಾರಿನೇ ಇಲ್ಲ. ಏನಂದರೆ ಪಿ ಡಿ ಒ ಹತ್ರದಾರಾಗಿರೋದ್ರಿಂದ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ. ಬರ್ತಾರೆ, ಅವ್ರ ಕೆಲಸ ಏನೋ ಮುಗಿಸ್ಕೊಂತಾರೆ, ಹೋಗಿ ಮನೆಕಂತಾರೆ ನೆಮ್ಮದಿಗೆ. ಯಾತ್ರದ್ದು ಬಂದು ಒಂದು ಅಂಗಡಿನೂ ನೋಡಲ್ಲ, ಒಂದು ಸಮಸ್ಯೆ ನೋಡಲ್ಲ, ಒಂದು ಏನು ಅವ್ರು ಕೇಳಲ್ಲ, ಏನು ಮಾಡಲ್ಲ. ಪಿ ಡಿ ಒಗೆ ಧಿಕ್ಕಾರ ಅನ್ಬೇಕಾಗೈತಿ. ಇವತ್ತು ಪಿ ಡಿ ಒಗೆ ಹೇಳಿ ಧಿಕ್ಕಾರ ಅಂತ ಹೇಳ್ಬೇಕಾಗೈತೆ. ಆ ಥರ ಪರಿಸ್ಥಿತಿ ಮಾಡಿದ್ದಾರೆ ಪಿ ಡಿ ಒ ಅವರು. ಯಾವುದು ಕೆಲಸ ಮಾಡಲ್ಲ. ಅವ್ರಿಗೇನು ದುಡ್ಡು ಬೇಕು, ಪಂಚಾಯತ್ಗೇನು ಬರೋ ಆದಾಯ ಬೇಕು, ದುಡ್ಡು ಬೇಕು. ಅಷ್ಟು ಬಿಟ್ಟರೆ ಹೊರತು ಯಾವುದು ಒಂದು ಪೈಸದು. ನರೇಂದ್ರ ಮೋದಿಯವರು ಹೇಳಿದ್ದಾರೆ ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ. ನಮ್ಮ ಚೋಳೂರು ಸ್ವಚ್ಛ ಭಾರತ ಆಗಿಲ್ಲ. ಚೋಳೂರು ಕಸ ಭಾರತ ಆಗೈತಿ, ಕಸ ಹೋಬಳಿ ಆಗಿದೆ. ಇನ್ನೊಂದು ಸತಿ ಹೇಳ್ತೀನಿ, ಕಸ ಹೋಬಳಿಯಿಂದ ಆಗಿದೆ. ಈಗ ತಾಲೂಕು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಕಸನೇ ಕ್ಲೀನ್ ಮಾಡ್ತಾರೆ, ಇನ್ನು ತಾಲೂಕು ಮಾಡಿ ಇನ್ನೇನು ಕ್ಲೀನ್ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆನ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ. ರೈತರು ಭಾಳ ವರ್ಷದಿಂದ ಬಗರಕ್ಕೂ ಮಂಗಾಮಿ ಜಮೀನು ಗೈಕೊಂಡು ಭಾಳ ವ್ಯಥೆ ಪಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಎಷ್ಟೋ ಹೋರಾಡಿರುವ ಈ ಬಗರು ಕಮಿಟಿ ಮಂಜೂರಿ ಕೊಡಲ್ಲ, ರೈತರನ್ನ ಕೊಳ್ಳೆ ಹೊಡೆಯೋದು ಬಿಡಲ್ಲ. ಈ ಥರ ಮಾಡ್ತಾವ್ರೆ ಅಧಿಕಾರಿಗಳು. ಯಾವ ಅಧಿಕಾರಿಗಳು ತಕೋದ್ರು ಬರ್ತೀವಿ, ನಾವು ನೋಡ್ತೀವಿ, ಮಾಡ್ತೀವಿ ಅಂತ ಇದನ್ನು ಸಾವಿರ ಕಳಿಸ್ತಾರೆ ಹೊರತು ಯಾರು ಬಂದು ರೈತರ ಕಷ್ಟ ನೋಡ್ತಾ ಇಲ್ಲ. ಉತ್ತರ ಕೊಡ್ತಾರೆ. ದುಡ್ಡು ಈಗ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟರೆ ಅವ್ನು ಮಾಡ್ಕೊಂತಾನೆ. ಏನು ಉಳ್ದಳೆ ಏನು ಮಾಡ್ತಾನೆ? ಏನು ಉಳ್ದನಿಗೆ ಏನು ಮಾಡ್ಬೇಕು ಅವನು? ಯಾರಿಗೆ? ಅಧಿಕಾರಿಗಳಿಗೆ. ಅಧಿಕಾರಿಗಳಿಗೆ ಕೊಟ್ಟರೆ ಅವ್ರ ಕೆಲಸ ಆಗುತ್ತೆ. ಕೊಡದೇ ಇದ್ರಿಲ್ಲ, ನಾಳೆ ಬರ್ತೀನಿ ನಾಳೆ ಬರ್ತೀವಿ ಕೊಟ್ಟಿರೋದು ಕೊಟ್ಟರವು ಹಿಂಗೆ ಕೊಟ್ಟು ಎಲ್ಲ ಇದು ಮಾಡಿ ಅರ್ಧ ಮಾಡಿ ನಿಲ್ಲಿಸವ್ರಿ. ಇದನ್ನು ಏನಾದ್ರು ಮಾಡಿ ರೈತರಿಗೆ ಇದು ಒಳ್ಳೇದಾಗಂಗೆ ಮಾಡಿ ನಮಗೆ ಎಲ್ಲ ಒಂದು ಇದನ್ನ ನ್ಯಾಯ ದೊರಕಿಸ್ಕೊಡ್ಬೇಕು. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.